ಮಲೆನಾಡ ಮಾತುಕತೆಗೆ ಸ್ವಾಗತ. ಇವತ್ತು ನಾನು ಅಡಿಕೆ ತೋಟಕ್ಕೆ ಸುಣ್ಣವನ್ನು ಯಾವ ರೀತಿ ಕೊಡಲಾಗಿದೆ ಎಂದು ತೋರಿಸ್ಕೊಡ್ತೇನೆ. ನಾವಿಲ್ಲಿ 1 ಎಕರೆ ತೋಟಕ್ಕೆ 6ರಿಂದ 8 ಕ್ವಿಂಟಲ್ ಸುಣ್ಣವನ್ನು ಸೋಕಿದ್ದೇವೆ. ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಗೆ ಬಿದ್ದರೂ ಇದರಿಂದ ಅಪಾಯವೇನೂ ಇಲ್ಲ. ಕಾರಣ ನಾವು 8 ಕ್ವಿಂಟಲ್ವರೆಗೂ ಸೋಕಿದ್ದೇವೆ. ಈ ಸುಣ್ಣವನ್ನು ಮಣ್ಣಿಗೆ ಕೊಡುವ ಕಾರಣ ಮಣ್ಣಿನಲ್ಲಿನ ಆಮ್ಲೀಯತೆಯನ್ನು ಸರಿಪಡಿಸುತ್ತದೆ ಮತ್ತು ಗಿಡಗಳಿಗೆ ಬೇಕಾದ ಪೋಷಕಾಂಶಗಳನ್ನು ಸುಲಭವಾಗಿ ಸಿಗುವಂತೆ ಮಾಡುತ್ತದೆ. ಮಣ್ಣಿನ ರಚನೆಯನ್ನು ಸುಧಾರಿಸಲು ಸುಣ್ಣವು ಬೇಕಾಗುತ್ತದೆ. ಇದು ಸಸ್ಯಗಳಿಗೆ ಅಗತ್ಯವಿರುವ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಮನ್ನು ನೀಡುತ್ತದೆ. ಬೇರುಗಳ ಬೆಳವಣಿಗೆಗೆ ಮತ್ತು ಸಂರಕ್ಷಣೆಗೆ ಈ ಸುಣ್ಣವನ್ನು ಕೊಡುವುದು ತುಂಬ ಉತ್ತಮ. ಆದ ಕಾರಣ ಸುಣ್ಣವನ್ನು ನಾವು TSSನಿಂದ, ನಮ್ಮದೇ ಸಂಸ್ಥೆಯಾದ TSSನಿಂದ ಕೃಷಿ ಸುಣ್ಣವನ್ನು ತಂದಿದ್ದೇವೆ. ಸುಣ್ಣವನ್ನು ಕೊಟ್ಟ ನಂತರ ನೀವು ನೋಡ್ತಾ ಇರಬಹುದು, ಮೈಕ್ರೋಜೆಟ್ ಮೂಲಕ ನೀರನ್ನು ಹಾಯಿಸಿದ್ದೇವೆ. ಇದನ್ನು ಮಳೆಗಾಲ ಮುಗಿಯುತ್ತಿದ್ದಂತೆಯೇ ಕೊಡಬೇಕು. ಆದರೆ ಅತಿಯಾದ ಮಳೆ ಇರುವ ಕಾರಣ ಸ್ವಲ್ಪ ವಿಳಂಬವಾಗಿ ಕೊಡ್ತಾ ಇದ್ದೇವೆ. ಸುಣ್ಣವನ್ನು ಕೊಟ್ಟ ನಂತರ ಈ ರೀತಿಯಾಗಿ ನೀರನ್ನು ಸಿಂಪಡಿಸ್ತಾ ಇದ್ದೇವೆ. ಇದನ್ನು ನೀವು ಮಾಡಿದ್ದೀರಾ? ಇಲ್ಲವಿದ್ದರೆ ಮಾಡೋ ವಿಚಾರದಲ್ಲಿದ್ದರೆ ಇದನ್ನು ನೋಡಿ ನೀವು ಮಾಡಬಹುದು. ನೋಡಿ ಯಾವ ರೀತಿಯಾಗಿ ಸುಣ್ಣವನ್ನು ಕೊಟ್ಟಿದ್ದೇವೆ ಅಂಥೇಳಿ. ಅತಿಯಾದ ಮಳೆಗಾಲದಲ್ಲಿ ಕೊಟ್ಟರೆ ಈ ಸುಣ್ಣ ಭೂಮಿ ಸೇರೋದಿಲ್ಲ, ತೊಳೆದು ಹೋಗುತ್ತದೆ. ಆದ ಕಾರಣ ನಂತರದಲ್ಲಿ ಕೊಟ್ಟಿದ್ದೇವೆ.